ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ಒಂದು ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು LSG ವರ್ಸಸ್ ಆರ್ ಸಿ ಬಿ ಅದು ಹೋಮ್ ಗ್ರೌಂಡಲ್ಲಿ ಇವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಮೇನು ಟಾಸ್ ಗೆದ್ಬಿಟ್ಟು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಒಟ್ಟಿನಲ್ಲಿ ಮಾರ್ಕರು ಮತ್ತು ಇವರಿಬ್ಬರು ಓಪನಿಂಗ್ ಬಂದರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ RCB ಬೌಲಿಂಗ್ ಹೇಳಿದ್ದೆ, ಒಟ್ಟಿನಲ್ಲಿ ತೀರಾ ವರ್ಸ್ಟಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ RCB ಬೌಲಿಂಗ್ ಆಡಿದ್ರು ಅನ್ಬೋದು. ಮೇನು ಇಲ್ಲಿ ನಿಕೋಲಸ್ ಪೂರನ್ ರಿಷಬ್ ಪಂತ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮಾರ್ಕಮ್ ತುಂಬ ಚೆನ್ನಾಗಿ ಆಡಿದ್ರು. ಮಾರ್ಕಿಸ್ ಸ್ಟೋನಿಸ್ ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು ಅನ್ಬೋದು. ಇಲ್ಲಿ ಆಯುಷ್ ಬಟೋನ್ 24 ಬಾಲ್ಗೆ 38 ರನ್ ಹೊಡೆದ್ರು. ಒಟ್ಟಿನಲ್ಲಿ ಅಭಿಷೇಕ್ ಇವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಗುರು, ಬೇಗನೆ 0ಗೆ ಔಟ್ ಆದರು. ಇಲ್ಲಿ ಆವಿಷ್ ಖಾನ್ ಅಷ್ಟೇ ಬೇಗನೆ ಔಟ್ ಆದರು. ಮೇನು ಮಾರ್ಕಮ್ ಬಿಟ್ಟರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಯಾರೂ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನು LSG ಅವರು ಇಷ್ಟು ವರ್ಷಾಗಿ ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ RCB ಹೋಮ್ ಗ್ರೌಂಡಲ್ಲಿ ಅವರು 2-2 ಮ್ಯಾಚ್ನ ಹೋದ ಸತಿ ಗೆದ್ದಿದ್ರು. ಈ ಸತಿ ಏನೋ ಗೆಲ್ಲಕ್ಕಾಗಲಿಲ್ವೇನೋ. ಒಟ್ಟಿನಲ್ಲಿ RCB ಬೌಲಿಂಗ್ ವಿಚಾರದಲ್ಲಿ ಹೆಜಲ್ವುಡ್ 1 ವಿಕೆಟ್ ತೆಗೆದ್ರೆ, ಕ್ರೂಷಿಯಲ್ ಮೂಮೆಂಟ್ಗಳಲ್ಲಿ ಭುವನೇಶ್ವರ್ ಕುಮಾರ್ 3 ವಿಕೆಟ್ ತಗೊಂಡ್ರು. ಇಲ್ಲಿ ಕುಲ್ದೀಪ್ ಯಾದವ್ 2 ಕ್ರೂಷಿಯಲ್ ವಿಕೆಟು, ರಶೀದ್ ಖಾನ್ 4 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಂಡ್ರು. ಒಟ್ಟಿನಲ್ಲಿ RCB ಬೌಲಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಇವರು ಮಿನಿಮಮ್ 5 ವಿಕೆಟ್ನ ತೆಗೆದುಬಿಟ್ಟಿದ್ರು ಗುರು. ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲೇ ಅನ್ಬೋದು. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿ, ಲಾಸ್ಟ್ ಟೆಸ್ಟಲ್ಲಿ ಒಂಚೂರು ರನ್ಗಳು ಬಂತು. ಒಟ್ಟಿನಲ್ಲಿ LSG ಅವರು 146ಕ್ಕೆ 2 ವಿಕೆಟ್ ಮಿನಿಮಮ್ಮು ಆಲ್ಔಟೇ ಆದರೂ ಗುರು. ಆಲ್ಔಟ್ ಆಗಿ 20 ಓವರ್ನ ಮುಗಿಸಿ 146ಕ್ಕೆ ಚೇಸ್ ಮಾಡೋಕ್ಕೆ ಕೊಟ್ಟರು. ಒಟ್ಟಿನಲ್ಲಿ RCB ಮೇಲೆ LSG ಅವರು ಅಂತ ಏನು ಹಿಡಿತವನ್ನು ಸಾಧಿಸಲಿಲ್ಲ. ಏಕೆಂದರೆ RCB ಬೌಲಿಂಗ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಅಂತ ನನಗೇನು ಅನ್ನಿಸ್ತು. ನಾನು ಹೇಳಿದೆ ಪ್ರಿವ್ಯೂದಲ್ಲಿ RCB ಬೌಲಿಂಗ್ ಕ್ಲಿಕ್ ಆದರೆ ಮ್ಯಾಚ್ಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ. ಒಟ್ಟಿನಲ್ಲಿ RCB ಬೌಲಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು. ಒಟ್ಟಿನಲ್ಲಿ ಕ್ಯಾಚಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ತುಂಬ ಚೆನ್ನಾಗಿತ್ತು. ಏಕೆಂದರೆ RCB ಕ್ಯಾಚಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ಔಟ್ ಆಯ್ತಿದ್ರು. ಆದರೆ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕ್ಯಾಚಿಂಗ್ ವಿಚಾರದಲ್ಲಿ, ಫೀಲ್ಡಿಂಗ್ ವಿಚಾರದಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಸಿಕ್ಕಾಪಟ್ಟೆ ತೊಗೊಂಡ್ರು RCB ಅವರು ಗುರು. ಒಟ್ಟಿನಲ್ಲಿ 140ಕ್ಕೆ 146ಕ್ಕೆ ಚೇಸ್ ಮಾಡೋಕ್ಕೆ RCB ಅವ್ರಿಗೆ ಕೊಟ್ಟರು ಗುರು. 146ನ ಚೇಸ್ ಮಾಡೋಕ್ಕೆ ಬಂದಿದ್ದ RCB. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಫಿಲಿಪ್ಸ್ ಹಾರ್ಟ್ ಬೇಗನೆ ಔಟ್ ಆದರು. ವಿರಾಟ್ ಕೊಹ್ಲಿ 30 ಬಾಲಿಗೆ 49ನ ಹೊಡೆದ್ರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಅವರೇನು ಫೀಲ್ಡಿಂಗ್ ಏನು ಮಾಡಲಿಲ್ಲ. ಇಲ್ಲಿ ದೇವದತ್ ಪಡಿಕ್ಕಲ್ 11 ಬಾಲ್ಗೆ 10 ರನ್ ಹೊಡೆದು ಬೇಗನೆ ಔಟ್ ಆದರು. ರಜತ್ ಪಡಿದಾರ್ 13 ಬಾಲಿಗೆ 27 ರನ್ ಹೊಡೆದು ನಿತೇಶ್ ಶರ್ಮಾ ಮತ್ತು ರಜತ್ ಪಡಿದಾರ್ ಮ್ಯಾಚ್ನ ಮುಗಿಸಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಟ್ರೆಂಟ್ ಅವರು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ನಲ್ಲಿ 8 ಬಾಲ್ಗೆ 14 ರನ್ ಹೊಡೆಯೋದಲ್ಲಿ 8 ಬಾಲ್ಗೆ 14 ರನ್ ಹೊಡೆಯೋದಾಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನು ಇಲ್ಲಿ ಮೊಹಮ್ಮದ್ ಶಮಿ ಅಂತ ಹೇಳ್ಕೊಳ್ಳೋ ಓವರ್ ಮಾಡಲಿಲ್ಲ. 3 ಓವರ್ಗೆ 30 ರನ್ ಹೊಡೆದ್ರೆ ಇಲ್ಲಿ ಏನು ಆವಿಷ್ ಖಾನ್ 4 ಓವರ್ಗೆ ಇಲ್ಲಿ 23 ರನ್ ತಗೊಟ್ರು. 2 ವಿಕೆಟ್ ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ LSG ಬೌಲಿಂಗು ಎಲ್ಲ ಇವರು ಎಡವಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಬೇಗನೆ ಔಟ್ ಆದರು RCB. ಮಿನಿಮಮ್ 8ನೇ ಓವರ್ಗೆ 66 2 ವಿಕೆಟ್ ಇತ್ತು. ಇಲ್ಲಿ 11 ಓವರ್ಗೆ ವಿರಾಟ್ ಕೊಹ್ಲಿ ಔಟ್ ಆದರೆ ಅವರಿಂದ ಇಲ್ಲಿ ರಜತ್ ಪಡಿದಾರನು 13 ಓವರ್ಗೆ ಔಟ್ ಆದರೆ ಲಾಸ್ಟ್ ಇಲ್ಲಿ ಜಿತೇಶ್ ಶರ್ಮಾ ಮ್ಯಾಚ್ನ ಮುಗಿಸಿದ್ರು ಗುರು. ಒಟ್ಟಿನಲ್ಲಿ ಜಿತೇಶ್ ಶರ್ಮಾ ಮತ್ತು ರಜತ್ ಪಡಿದಾರ್ ಒಂದೊಳ್ಳೆ ಬಿಗ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದಕ್ಕೆ ಈ ಮ್ಯಾಚ್ನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ RCB ಅವರು ಮ್ಯಾಚಲ್ಲಿ ಟೇಬಲ್ ಟಾಪಲ್ಲಿ ಆದರು. ಒಟ್ಟಿನಲ್ಲಿ 5 ಮ್ಯಾಚಲ್ಲಿ 4 ಮ್ಯಾಚನ್ನ ಗೆದ್ದು 1 ಮ್ಯಾಚನ್ನ ಸೋತಿ 8 ಪಾಯಿಂಟ್ನ ಇದು ಮಾಡಿದ್ರು. ಒಟ್ಟಿನಲ್ಲಿ RCB ಟೇಬಲ್ ಟಾಪಲ್ಲಿ ಆದರು. ಒಟ್ಟಿನಲ್ಲಿ 5 ವಿಕೆಟ್ಗಳ ಭರ್ಜರಿ ಜಯ RCB ಅವರು ಗೆದ್ದರು ಗುರು. ಒಟ್ಟಿನಲ್ಲಿ RCB ವರ್ಸಸ್ LSG ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಇಲ್ಲ, ಲೈಕ್ ಶೇರ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.